ಬಂದೆ ಬರ್ತಾ ಇದ್ದೀನಿ ಸರ್ ಬಂದೆ. ಹಾಂ ಮೇಡಮ್ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಟ್ಬಿಡ್ತೀನಿ. ಸುಬ್ಬು ಒಂದು ನಿಮಿಷ. ಎಲ್ಲಿಗೆ ಹೋಗ್ತಿದ್ದೀನಿ ನೀನು? ಏನು ಕೆಲಸ? ನೀನು ಅವಾಗಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಯಾರದು? ನೀನು ಯಾವ ಕೆಲಸಕ್ಕೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ? ನನಗೆಲ್ಲ ಡೀಟೇಲ್ಸು ಬೇಕು, ಹೇಳು. ಏನು ಮೇಡಮ್ ಯಾವತ್ತೂ ಈ ಥರ ಎಲ್ಲ ಕೇಳಿದವರೆಲ್ಲ ಇವಾಗ ಇದ್ದಕ್ಕಿದ್ದಂಗೆ ಕೇಳ್ತಾ ಇದ್ರಲ್ಲ. ನೀನು ಬದಲಾಗಿದೆಯಾ ಅಂದಮೇಲೆ ನಾನು ಬದಲಾಗಲೇಬೇಕಲ್ವಾ? ಈಗ ಎಲ್ಲೋ ಹೋಗ್ತಿದ್ಯಾ ಅಂತ ಹೇಳಿದ್ಯಲ್ಲ, ಯಾವುದೋ ಕೆಲಸದ ಮೇಲೆ, ಅದು ಯಾವ ಕೆಲಸ, ಎಲ್ಲಿಗೆ ಹೋಗ್ತಿದ್ಯಾ ಹೇಳು. ಹೇಳಪ್ಪ, ಹೇಳ್ಬಿಟ್ಟು. ಅದು ಮೇಡಮ್ ಏನೋ ಒಂದು ಅರ್ಜೆಂಟ್ ಕೆಲಸ, ನಿಮ್ಗೆ ಹೇಳಿದ್ರೆ ಅರ್ಥನೂ ಆಗಲ್ಲ ಮೇಡಮ್. ಅಫಿಷಿಯಲ್ ಕೆಲಸ ಅದು. ಏನು ನಾನಿನ್ ದಡ್ಡಿನ? ಅಫಿಷಿಯಲ್ ಕೆಲಸ ಅಂದರೆ ನನಗೆ ಅರ್ಥ ಆಗ್ತಾ ಇರೋದಕ್ಕೆ ನೀನು ನನ್ನ ದಡ್ಡಿ ಮಾಡೋದಕ್ಕೆ ನೋಡ್ತಿದ್ಯಾ ಅಷ್ಟೇ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ಮೇಡಮ್ ನನಗೆ ಇವಾಗ ನಿಜವಾಗ್ಲೂ ಟೈಮ್ ಇಲ್ಲ, ಬಂದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಆಯ್ತಾ? ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳು, ಇಲ್ಲಾಂದ್ರೆ ನಾನು ನಿನ್ನ ಹೋಗೋದಕ್ಕೆ ಬಿಡಲ್ಲ. ಏನಾಯ್ತು ಶ್ರಾವಣಿಮ್ಮ? ಏನಾಯ್ತು ಅಂತ ನಿನ್ ಮಗಂಗೆ ಕೇಳಿ ಮಾವ. ಇತ್ತೀಚೆಗೆ ಇವ್ ನಡ್ಕೋತಾ ಇರೋ ರೀತಿ ಬೇರೆ ತರನೇ ಇದೆ. ನನಗೆ ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸುಬ್ಬು ಏನಾಯ್ತೋ? ಗೊತ್ತಿಲ್ಲಕ್ಕ ಮೇಡಮ್. ನೀವು ಯಾಕೆ ಹೀಗೆ ಅನ್ಕೋತಾ ಇದ್ದೀರಾ? ನಂಗೆ ನಿಜವಾಗ್ಲೂ ಆಚೆ ಕೆಲಸ ಇದೆ. ಸುಮ್ಮನೆ ನೀವು ಚಿಕ್ಕ ವಿಷಯ ದೊಡ್ಡದು ಮಾಡ್ತಾ ಇದ್ದೀರಾ ಮೇಡಮ್. ಕೆಲ್ಸಕ್ಕೆ ಅಂತ ಹೋಗೋದಕ್ಕೂ ಹೆಂಡತಿನ ತಾತ್ಸಾರ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೋ ಸುಬ್ಬು ನಿಮ್ಮನ್ನ ತಾತ್ಸಾರ ಮಾಡ್ತಿದ್ದೀನಾ? ಹೌದು ಮಾವ. ಅಯ್ಯೋ ಅಮ್ಮೋರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ತಿಳ್ಕೊತಾ ಇರೋದು ತಪ್ಪಾಗಿರ್ಲಿ ಅಂತಾನೆ ನನಗೂ ಅನ್ನಿಸ್ತಾ ಇದೆ. ಆದ್ರೆ ಇವಾಗ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ಯಾವ ಹೆಣ್ಣು ಅದನ್ನ ಸಹಿಸ್ಕೊಳ್ಳಲ್ಲ ಮಾವ. ಹಬ್ಬದ ದಿನ ನನ್ನ ಜೊತೆನೇ ಇರು ಅಂತ ಕೇಳ್ಕೊಂಡೆ ನಾನು. ಆದ್ರೆ ಇವನು ಇಲ್ಲ, ನನ್ನ ಕೆಲ್ಸ ಇದೆ ಅಂದ. ಸರಿ ಆಯ್ತು ಹೋಗು, ಆದ್ರೆ ಮನೆಗೆ ವಾಪಸ್ ಬಂದಾಗ ನನ್ನ ಜೊತೆನೆ ನೀನು ಊಟ ಮಾಡ್ಬೇಕು, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದೀನಿ. ಸರಿ ಆಯ್ತು ಅಂತ ಹೇಳ್ದ. ಆದ್ರೆ ವಾಪಸ್ ಮನೆಗೆ ಲೇಟ್ ಆಗಿ ಬಂದಿದ್ದಾನೆ. ಅದು ಊಟ ಮಾಡ್ಕೊಂಡು ಬಂದಿದ್ದಾನೆ. ನಾನ್ ತಿನ್ನ ಬಿಟ್ನ ಏನು ಕೇಳಿಲ್ಲ. ಅದಕ್ಕೂ ಇವನ್ಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತನನೇ ಇದ್ಬಿಟ್ಟ. ಇದಕ್ಕೆಲ್ಲ ಏನ್ ಅರ್ಥ ಮಾವ? ಕೇಳಿ ಮೇಡಮ್ ಅವರೇ, ಈ ಸಂಬಂಧ ಅನ್ನೋ ಡಿಕ್ಷನರಿಯಲ್ಲಿ ಇದಕ್ಕೇನು ಅರ್ಥ ಇರುತ್ತೆ? ಸಂಸಾರದಲ್ಲಿ ಸಾರ ಇಲ್ಲ ಅಂತ ಅರ್ಥ ಇರುತ್ತಷ್ಟೇ. ಸುಬ್ಬುಗೆ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇತ್ತೀಚೆಗೆ ನಿನ್ನ ಗಮನ ಬೇರೆ ಕಡೆ ಇದೆ. ಹಾಗಾದ್ರೆ ನನ್ಗಿಂತ ಮುಖ್ಯವಾಗಿ ನಿನ್ನ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ಶ್ರಾವಣಿಮ್ಮರೇ, ಕೋಪದಲ್ಲಿ ನೀವು ಏನೇನೋ ಮಾತಾಡ್ತಿದ್ದೀರಾ. ಯಾರೋ ನಿಮ್ಮ ತಲೆಗೆ ಏನೇನೋ ತುಂಬ್ತಿದ್ದಾರೆ. ಯಾರಂತೆ ಶೇನ ಪದ್ಮನಾಭ ತಲೆಗೆ ತುಂಬುವಷ್ಟು ಸಣ್ಣ ಹುಡುಗಿನ ಇವರು? ಮದುವೆ ಆಗಿದೆ, ಇನ್ನೊಂದು ವರ್ಷ ಬಿಟ್ರೆ 2 ಮಕ್ಕಳಾಗ್ತವೆ. ಅವರಿಗೆ ಸ್ವಂತ ಬುದ್ಧಿ ಇದೆ. ಈ ಕಾರ್ತಿಕೇಯ ಏನು ಮಾಡ್ತಿದ್ದಾನೋ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಪ್ಪ ಕಾರ್ತಿಕೇಯ, ನೀನೇ ಹೇಳ್ಬಿಡಪ್ಪ. ನೀನು ಎಲ್ಲಿಗೆ ಹೋಗ್ತೀಯಾ, ಯಾರನ್ನು ನೋಡ್ತೀಯಾ, ಎಲ್ಲಿದ್ದ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಯಾಕೆ ಬರ್ತೀಯಾ, ಇದನ್ನೆಲ್ಲ ವಿವರವಾಗಿ ಹೇಳಿಬಿಡು. ಇಲ್ಲ, ಇಂಥ ಟೈಮಲ್ಲಿ ನಂದಿನಿ ಅಮ್ಮವ್ರನ್ನ ಹುಡ್ಕಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೋದು ತಪ್ಪಾಗಿ ಹೋಗುತ್ತೆ. ಆದರೆ ಮೇಡಮ್ ನಾನು ಅರ್ಥನೇ ಮಾಡ್ಕೋತಿಲ್ವಲ್ಲ, ಏನು ಮಾಡಲಿ? ಸುಬ್ಬು ಮಾತಾಡೋ. ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಕೆಲಸದ ಮೇಲೆ ಹೋಗ್ತಿದ್ಯಾ ಅಂತ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ಹೋಗೋ. ಆಗಲ್ಲ ನೋಡಪ್ಪ ಕಾರ್ತಿಕೇಯ, ನೀನು ಹೀಗೆ ಸುಮ್ಮನಿದ್ರೆ ತಾನೆ ಶ್ರಾವಣಿ ಮೇಡಮ್ ಅವರಿಗೆ ಇನ್ನೂ ಅನುಮಾನಗಳು ಶುರುವಾಗ್ತವೆ. ಅನುಮಾನಗಳನ್ನ ಈ ರೀತಿ ಬಗೆಹರಿಸ್ಕೊಳಕ್ಕಾಗಲ್ಲ. ಅದಕ್ಕೊಂದು ಕೆಲಸ ಮಾಡೋಣ. ಈಗಿನ ಕಾಲದಲ್ಲಿ ಮನಸ್ಸಲ್ಲಿ ಏನೇನಿದೆ ಅನ್ನೋದೆಲ್ಲ ಈ ಮೊಬೈಲಲ್ಲೇ ಇದ್ದು ಬಿಡುತ್ತಂತೆ. ಹಾಗಾಗಿ ನಿನ್ನ ಮೊಬೈಲನ್ನು ಮೇಡಮ್ ಅವರಿಗೆ ಕೊಟ್ಬಿಡು. ಸತ್ಯಗಳು ಏನಿದ್ರು ಆಚೆ ಬರುತ್ತೆ ಅಷ್ಟೇ. ಏನಪ್ಪ ಕಾರ್ತಿಕೇಯ, ನಿನ್ನ ಮೊಬೈಲನ್ನು ಮೇಡಮ್ ಅವರಿಗೆ ಕೊಡ್ತೀಯಾ?
ನರ್ಕ ಆಗಿದೆ ಈ ಮನೆ. ಬರ್ತಾ ಬರ್ತಾ ದೊಡ್ಡ ನರ್ಕ ಆಗಿದೆ. ಹೋಗಿ ಹೋಗಿ ಆ ಕೆಲಸದವಳ ಸೇವೆ ನಾವು ಮಾಡ್ಬೇಕಂತೆ. ಆ ಲಲಿತಾ ದೇವಿ ಹೇಳಿದ್ಲು ಅಂತ ನಾವು ಅವಳ ಸೇವೆ ಮಾಡ್ಬೇಕಾ? ಹಾ, ಎಲ್ಲ ನಿನ್ನಿಂದ ಮಾಡಿ, ನಿನ್ನಿಂದನೇ ಆಗಿತ್ತು. ಮಾಮ್, ಎಲ್ಲದಕ್ಕೂ ನಾನೇ ಹೇಗೆ ಕಾರಣ ಆಗ್ತೀನಿ? ನಾನ್ ನಿನಗೆ ಅವತ್ತೇ ಹೇಳ್ದೆ, ಅವಳು ಸವಾಸ ಮಾಡಬೇಡ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ದೆ. ಆದ್ರೆ ನೀನು ಕೇಳಲಿಲ್ಲ. ಕೊನೆಗೆ ಅವಳು ಕುತ್ತಿಗೆಗೆ 3 ಗಂಟು ಹಾಕಿ ನನ್ನ ಪ್ರಾಣ ತೆಗಿತಿದ್ಯಾ. ಆ ನಂದಿನಿನ ಹಿಡಿಯಕ್ಕೆ ಅಂತ ಹೋದೆ. ಆದ್ರೆ ಏನಾಯ್ತು? ಕೊನೆಗೆ ಚಳಿ ಜ್ವರ ಬಂದು ಮಲ್ಕೊಂಡೆ. ಕೊನೆ ಪಕ್ಷ ಆ ನಂದಿನಿನಾದ್ರೂ ಹಿಡ್ದಿದ್ರೆ ಆಟ ನನ್ನ ಕಡೆ ತಿರುಗ್ತಾ ಇತ್ತು. ಈಗ ಅದೂ ಇಲ್ಲ. ಹೇಳಿದ್ರೆ ದೆವ್ವ ಭೂತ ಅಂತ ಏನೇನೋ ಹೇಳ್ತಿದ್ಯಾ. ಮಾಡಿ ಪ್ಲೀಸ್, ಈಗ್ಲಾದ್ರೂ ಹೇಳು, ನಿಜ ಏನು, ಅಲ್ಲಿ ಏನ್ ನಡೀತು ಅಂತ ಹೇಳೋ. ಮಾಮ್, ಅವತ್ತು ನಾನು ಆಗಲ್ಲ ಮಾಮ್. ನನ್ನಿಂದ ಅವತ್ತು ನಡೆದಿದ್ದನ್ನ ನೆನ್ಪು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವತ್ತು ನನ್ನ ಜೀವ ಉಳಿದಿದೆ ಹೆಚ್ಚು. ನಾನು ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗರೆಲ್ಲ ಎದ್ರುಕೊಂಡು ಓಡ್ ಬಂದಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಆ ಮನೆ ಒಳಗೆ ನಾನು ಹೋಗ್ಬಾರ್ದಿತ್ತು ಅಂತ. ಇಲ್ಲ ಮಾಮ್, ಅಲ್ಲಿ ನಂದಿನಿ ಇಲ್ಲ, ಅಲ್ಲಿರೋದು ದೆವ್ವ. ನಂದಿನಿ ಆ ಊರಲ್ಲಿ ಇಲ್ಲ ಮಾಮ್, ಅದು ಸತ್ಯ. ನನಗೆ ಆ ಶ್ರಾವಣಿನೂ ಹೊಡಿಯಕ್ಕಾಗ್ತಿಲ್ಲ, ಆ ಕಡೆ ಸಾವಿತ್ರಿನೂ ಹೊಡಿಯಕ್ಕಾಗ್ತಿಲ್ಲ. ನಿನ್ನ ನೋಡಿನ ಅಂದ್ರೆ ನೀನ್ ನನ್ನ ಮಗ, ನನಗೆ ಮನ್ಸು ಬರ್ತಿಲ್ಲ. ಆದ್ರೆ ನೀನ್ ಮಾತಾಡ್ತಿರೋದು ನೋಡಿದ್ರೆ ನನಗೆ ಕೋಪ ನೆತ್ತಿಗೆ ಏರ್ತಾ ಇದೆ. ಮಾಡಿ, ನಿನ್ನ ಯಾರೋ ಸರಿಯಾಗಿ ಫೂಲ್ ಮಾಡಿದ್ದಾರೆ ಕಣೋ. ಮಾಮ್, ಬೇಕಿದ್ರೆ ಹೊಡೆದ್ಬಿಡು, ಆದ್ರೆ ನಾನು ಕಣ್ಣಾರೆ ನೋಡಿದ್ನ ಸುಳ್ಳು ಅಂತ ಮಾತ್ರ ಹೇಳ್ಬೇಡ. ಅಲ್ಲಿರೋದು ದೆವ್ವ ಮಾಮ್, ನಂದಿನಿ ಅಲ್ಲ. ನಂದಿನ ಅಲ್ಲಿ ಹುಡ್ಕೋದು ವ್ಯರ್ಥ, ಅವಳು ಅಲ್ಲಿಲ್ಲ ಮಾಮ್. ಇದ್ರ ಮೇಲೂ ನಾವೇನಾದ್ರೂ ಊರೊಳಗೆ ಹೋದ್ರೆ ರಕ್ತ ಕರ್ಕೊಂಡು ಸಾಯ್ತೀವಿ. ನನಗೆ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಎಲ್ಲ ಕಡೆ ಆ ದೆವ್ವನೇ ಕಾಣಿಸಿದೆ ಮಾಮ್. ಇಲ್ಲ ಮಾಮ್, ಅದು ನಮ್ಮ ರಕ್ತ ಕುಡಿದ್ಬಿಡುತ್ತೆ, ನಾವು ರಕ್ತ ಕರ್ಕೊಂಡು ಸಾಯ್ತೀವಿ ಮಾಮ್. ಆಗಲ್ಲ ಮಾಮ್, ಇನ್ನು ನನ್ನಿಂದ ಆಗಲ್ಲ. ಆ ನಂದಿನ ವಿಚಾರಕ್ಕೆ ಕೈ ಹಾಕ್ದಾಗೆಲ್ಲ ನಾವು ಕೈ ಸುಡ್ಕೊಂತಾನೆ ಇದ್ದೀವಿ. ಇಲ್ಲ ಮಾಮ್, ಇದ್ಯಾಕೋ ತುಂಬ ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮಾಡಿ, ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ನಂದಿನಿ ಎಲ್ಲಿದ್ರು ನಾವು ಅವಳನ್ನ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ನಮ್ಮಂತ್ಯ ಹತ್ರ ಆಗ್ತಿದೆ ಅಂತಾನೆ ಅರ್ಥ.